ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದ ಪ್ರಕಾರ ನಮ್ಮ ಆತ್ಮ ಅನ್ನೋದು ಜನನ ಮರಣ ಚಕ್ರದಲ್ಲಿ ನಿರಂತರ ಪ್ರಯಾಣಿಸುತ್ತಿರುತ್ತದೆ. ಎಲ್ಲ ಜನ್ಮಗಳಿಗಿಂತ ಮನುಷ್ಯನ ಜನ್ಮ ಪಾವನವಾದುದು ಎಂದು ನಾವು ಎಷ್ಟೋ ಪುರಾಣಗಳಲ್ಲಿ ಕೇಳ್ಪಟ್ಟಿದ್ದೇವೆ. ಅಂತ ಉತ್ತಮವಾದ ಮಾನವನ ಜನ್ಮ ಪಡೆದು ಮೃತಪಟ್ಟ ನಂತರ ಶಾಸ್ತ್ರಪೂರ್ವಕವಾಗಿ ಮಾಡಬೇಕಾದ ಕೆಲ ಕಾರ್ಯಗಳನ್ನು ಮೂಢನಂಬಿಕೆ ಅಂತ ಹೊಡೆದು ಹಾಕುತ್ತಾ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ತಲೆಬಾಗುತ್ತಿದ್ದೇವೆ. ಈ ವಿಡಿಯೋದಲ್ಲಿ ಮೃತಪಟ್ಟ ನಂತರ ಸರಿಯಾದ ಪದ್ಧತಿಯಲ್ಲಿ ಶಾಸ್ತ್ರಪೂರ್ವಕವಾಗಿ ಮಾಡಬೇಕಾದ ಕಾರ್ಯಗಳು ಗರುಡ ಪುರಾಣದ ಪ್ರಕಾರ ಯಾವುದು ಅಂತ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪ್ರತಿ ಹಿಂದೂ ಕೂಡ ತಪ್ಪದೇ ಮಾಡಬೇಕಾಗಿರೋ ಈ ಕೆಲಸಗಳನ್ನು ನೀವು ಕೂಡ ಆದಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡೋ ಮೂಲಕ ತಿಳಿಸಿಕೊಡಿ. ಒಮ್ಮೆ ಶ್ರೀ ಮಹಾವಿಷ್ಣುವನ್ನು ಗರುಡ ಈ ರೀತಿ ಕೇಳುತ್ತಾನೆ: ಪ್ರಭು, ಮೃತ್ಯು ಬಂದಾಗ ವ್ಯಕ್ತಿ ಮೃತಪಟ್ಟಾಗ ಮಾಡಬೇಕಾದ ಕಾರ್ಯಗಳನ್ನು ವಿವರವಾಗಿ ಕೇಳಲು ನಾನು ಬಯಸುತ್ತಿದ್ದೇನೆ, ದಯವಿಟ್ಟು ತಿಳಿಸಿಕೊಡಿ ಎಂದು ಪ್ರಾರ್ಥಿಸುತ್ತಾನೆ. ಆಗ ಮಹಾವಿಷ್ಣು ಈ ರೀತಿ ಹೇಳುತ್ತಾರೆ: ಜೀವಿ ಕರ್ಮಾನುಸಾರ ಅವನ ವರ್ತಮಾನ ಶರೀರವನ್ನು ಬಿಟ್ಟಾಗ ಅವನ ಶರೀರವನ್ನು ಸಗಣಿಯಿಂದ ಸಾರಿಸಿದ ನೆಲದ ಮೇಲೆ ಕುಶಾಸನ ಹರಡಿ ಅದರ ಮೇಲೆ ಮಲಗಿಸಬೇಕು. ಸ್ನೇಹಿತರೆ, ಕುಶಾಸನ ಅಂದ್ರೆ ಕುಶ ಹುಲ್ಲು ಅಥವಾ ದರ್ಬೆ ಹುಲ್ಲು. ಇದನ್ನ ತಪ್ಪದೆ ಹಾಕಬೇಕು. ನಿಮಗಿದು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಗರಿಕೆ ಹಾಕಿ ಅದರ ಮೇಲೆ ಚಾಪೇನೋ ಅಥವಾ ಬಿಳಿ ಬಟ್ಟೆನೋ ಹಾಕಿ ಮೃತದೇಹನ ಮಲಗಿಸ್ಬೋದು. ವ್ಯಕ್ತಿಯ ಬಾಯೊಳಗೆ ಚೂರು ಬಂಗಾರ ಹಾಕಿ ದೇಹದ ಪಕ್ಕದಲ್ಲಿ ತುಳಸಿ ಹಾಗೂ ಸಾಲಗ್ರಾಮ ಶಿಲೆಯನ್ನು ಇಡಬೇಕು. ಸ್ನೇಹಿತರೆ, ಇಲ್ಲಿ ಬಂಗಾರ ಅಂದ ತಕ್ಷಣ ಭಯ ಪಡಬೇಡಿ. ಬಂಗಾರ ಇಲ್ಲ ಅನ್ನೋರು ತಾಮ್ರದ ನಾಣ್ಯನ ಕೂಡ ಬಾಯೊಳಗೆ ಹಾಕ್ಬೋದು. ಚಿನ್ನ ಹಾಕೋರು ಪೂರ್ತಿ ಚಿನ್ನ ಹಾಕುವಂತ ಅಗತ್ಯ ಕೂಡ ಇಲ್ಲ. ಒಂದು ಚಿನ್ನದ ಯಾವುದಾದ್ರೂ ಓಲೆನೋ ಮೂಗುತ್ತಿನೋ ತಗೊಂಡು ಅದನ್ನ ಕಲ್ಲಿನ ಮೇಲೆ ಸ್ವಲ್ಪ ಉಜ್ಜಿ ಅದನ್ನ ಕೂಡ ಮೃತಪಟ್ಟ ವ್ಯಕ್ತಿಯ ಬಾಯಿಗೆ ಹಚ್ಬೋದು. ಅದರ ನಂತರ ಆ ವ್ಯಕ್ತಿಯನ್ನ ಮೋಕ್ಷದ ದಾರಿಗೆ ಕಳಿಸಿಕೊಡೋಕೆ ಗರುಡ ಪುರಾಣವನ್ನ ಓದಬೇಕು. ಅದರ ನಂತರ ಒಂದು ಚಿಕ್ಕ ಚಿನ್ನದ ವಸ್ತು, ಯಾವುದಾದ್ರೂ ಮೂಗುತ್ತಿನೋ ಓಲೆನೋ ತಗೊಂಡು ಮೃತಪಟ್ಟ ವ್ಯಕ್ತಿಯ 2 ಕಣ್ಣುಗಳು, ಮೂಗಿನ 2 ರಂಧ್ರ, 2 ಕಿವಿ ಹಾಗೂ ಗುಪ್ತಾಂಗಕ್ಕೆ 1 ಬಾರಿ ತಾಕಿಸಿ ಚಿನ್ನನ ನೀವು ತೆಗೆದಿಟ್ಕೊಳ್ಳಿ. 2 ಕೈಗಳು ಹಾಗೂ ಕಂಠಭಾಗದ ಮೇಲೆ ಒಂದೊಂದು ತುಳಸಿ ಎಲೆಯನ್ನ ಇಡಬೇಕು. ಮೃತದೇಹವನ್ನು 2 ಹೊಸ ವಸ್ತ್ರಗಳಿಂದ ಸುತ್ತಿ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳಿಂದ ಪೂಜಿಸಿ ಹೋಮಾಲೆಯಿಂದ ಅಲಂಕರಿಸಬೇಕು. ಅದರ ನಂತರ ಗಂಡು ಮಕ್ಕಳು ಅಥವಾ ಪುತ್ರರ ವರಸೆಗೆ ಬರೋರು ದೇಹವನ್ನ ಚಟ್ಟದ ಮೇಲೆ ಮಲಗಿಸಿ ಅದನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನದ ಕಡೆ ಹೋಗಬೇಕು. ಆ ಮೃತದೇಹದ ಹಿಂದೆ ಬಂಧು ಬಾಂಧವರೆಲ್ಲ ಹೋಗಬೇಕು. ಅಲ್ಲಿ ಆ ವ್ಯಕ್ತಿಯ ಗಂಡು ಮಕ್ಕಳು ಪೂರ್ವ ಅಥವಾ ಉತ್ತರದ ಕಡೆ ಚಿತೆಯನ್ನ ಏರ್ಪಾಟು ಮಾಡಿ ಅದರೊಳಗೆ ಚಂದನ ಹಾಗೂ ತುಳಸಿಯನ್ನು ಹಾಕಬೇಕು. ಮೃತಪಟ್ಟ ವ್ಯಕ್ತಿಯ ದೇಹ ಮರದಂತೆ ಗಟ್ಟಿಯಾದಾಗ ಅವನೊಳಗಿರುವ ಆತ್ಮವು ಯಮದೂತರ ಕೈಗೆ ಸೇರಿರುತ್ತದೆ. ಆಗ ಮೃತಪಟ್ಟ ವ್ಯಕ್ತಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತದೆ. ಅದರ ಮೂಲಕ ಅವನು ಇಡೀ ಪ್ರಪಂಚವನ್ನು ನೋಡುತ್ತಾನೆ. ಗರುಡ, ಪ್ರಾಣ ಅನ್ನೋದು ಎಲ್ಲರಿಗೂ ಒಂದೇ ರೀತಿ ಹೋಗಲ್ಲ. ಕೆಲವರಿಗೆ ಅದು ಕಂಠದವರೆಗೂ ಬಂದು ಅಲ್ಲೇ ಬಂದಿಯಾಗಿ ಅನೇಕ ಹಿಂಸೆಗಳಿಗೆ ಗುರಿಯಾಗಿಸುತ್ತದೆ. ಶರೀರ ಭೀಕರವಾಗಿ, ಮುಖ ವಿಕೃತವಾಗಿ ಕಾಣಿಸುತ್ತದೆ. ಕೆಲವರಿಗೆ ಬಾಯಿಂದ ನೊರೆ ಹೊರಬರುತ್ತದೆ. ಈ ರೀತಿ ಯಾರಿಗಾಗುತ್ತೋ ಅವರೆಲ್ಲರೂ ಕೂಡ ಪಾಪಿಗಳು. ಇಂಥವರನ್ನು ಯಮದೂತರು ಪಾಶದಿಂದ ಹೊಡೆಯುತ್ತಾರೆ. ಆ ಸಮಯದಲ್ಲಿ ಅವರ ಪಾಶಕ್ಕೆ ಇವರ ಪ್ರಾಣ ಅಂಟಿಕೊಳ್ಳುತ್ತದೆ. ಪುಣ್ಯಾತ್ಮರ ವಿಷಯದಲ್ಲಿ ಇದ್ಯಾವುದೂ ಕೂಡ ನಡೆಯುವುದಿಲ್ಲ. ಮೃತಪಟ್ಟ ವ್ಯಕ್ತಿ ನಿದ್ರಿಸುತ್ತಿರುವಂತೆ ಕಾಣಿಸುತ್ತಾನೆ. ಅವನ ಮುಖದಲ್ಲಿ ಒಂದು ರೀತಿಯಾದ ಪ್ರಶಾಂತತೆ, ಚೈತನ್ಯ ಕಾಣಿಸುತ್ತದೆ. ಅಂತ ಪುಣ್ಯಾತ್ಮರಿಗೆ ಯಮದೂತರು ವಿಷ್ಣು ದೂತರಂತೆ, ಯಮ ವಿಷ್ಣುವಿನಂತೆ ಕಾಣಿಸುತ್ತಾರೆ. ಅದೇ ಪಾಪಿಗಳಿಗಾದರೆ
ಯಮದೂತರು ಭಯಂಕರವಾಗಿ, ಯಮ ಕಡುಗಪ್ಪು ಬಣ್ಣದಲ್ಲಿ ಪರ್ವತದಷ್ಟು ಎತ್ತರಕ್ಕೆ ಅತಿ ಭಯಂಕರವಾಗಿ ಕಾಣಿಸುತ್ತಾನೆ. ಚಿತೆಯಲ್ಲಿ ಬೆಂಕಿ ಹಚ್ಚಿದ ನಂತರ ಪುಣ್ಯಾತ್ಮ ಹಾಗೂ ಪಾಪಾತ್ಮ ಇಬ್ಬರ ದೇಹವೂ ಕೂಡ ಒಂದೇ ರೀತಿ ದಹನವಾಗುತ್ತೆ. ನಿಧಾನವಾಗಿ ಆ ವ್ಯಕ್ತಿಯ ಮೇಲೆ ಇತರರಿಗಿರುವಂತ ಪ್ರೀತಿ ಕೂಡ ತಾತ್ಕಾಲಿಕವಾಗಿ ದೂರಾಗುತ್ತಾ ಬರುತ್ತೆ. ಗರುಡ, ಮನುಷ್ಯನ ಜನ್ಮಕ್ಕೆ ನಿಜವಾದ ಅರ್ಥ ಬರಬೇಕೆಂದರೆ ಅವನು ದಾನ, ಧರ್ಮ, ಪುಣ್ಯ ಕಾರ್ಯಗಳು ಮಾಡಿ ಇತರರಿಂದ ಮೆಚ್ಚುಗೆ ಪಡೆಯಬೇಕು. ದುಷ್ಟರ ಆತ್ಮವನ್ನು ಕರೆದೋಗುತ್ತಿರುವ ಯಮದೂತರು ಹೆಜ್ಜೆ ಹೆಜ್ಜೆಗೂ ಅನೇಕ ರೀತಿಯಲ್ಲಿ ಅವರನ್ನು ಹಿಂಸಿಸುತ್ತಾರೆ. ನರಕದಲ್ಲಿ ಅವರಿಗೆ ಕೊಡುವಂತ ಶಿಕ್ಷೆಯನ್ನು ಅತಿ ಭಯಂಕರವಾಗಿ ವಿವರಿಸುತ್ತಾರೆ. ಗರುಡ, 11ನೇ ದಿನದಂದು ಉತ್ತಮವಾದ ಸ್ಥಳದಲ್ಲಿ ಶ್ರಾದ್ದ ನಡೆಸಬೇಕು. ಪ್ರಾಣ ಹೋದ ದಿನದಿಂದ ಅಂತ್ಯ ಸಂಸ್ಕಾರದ ಒಳಗೆ 6 ಪಿಂಡದಾನಗಳನ್ನು ಮಾಡಬೇಕು. ಮೃತಪಟ್ಟ ಜಾಗ, ಆ ಜಾಗದಲ್ಲಿರುವ ಬಾಗಿಲು, 4 ದಾರಿ ಕೂಡುವ ಮಧ್ಯಭಾಗ, ಆ ವ್ಯಕ್ತಿ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗ, ಚಿತೆ ಇಟ್ಟ ಜಾಗ ಹಾಗೂ ಆ ವ್ಯಕ್ತಿಯನ್ನು ದಹನ ಅಥವಾ ಮಣ್ಣು ಮಾಡಿದ ಜಾಗದಲ್ಲಿ ಆ ಪಿಂಡಗಳನ್ನು ಇಡಬೇಕು. ಇದನ್ನು ಯಾಕಿಡಬೇಕು ಅಂದ್ರೆ, ಮನುಷ್ಯ ಮೃತಪಟ್ಟ ಜಾಗದಲ್ಲಿ ಇಡುವ ಪಿಂಡವನ್ನು ಶವಪಿಂಡ ಎಂದು ಕರೆಯುತ್ತಾರೆ. ಇದರಿಂದ ಆ ಮನೆಯ ವಾಸ್ತು ದೇವತೆಗಳು ಪ್ರಸನ್ನರಾಗುತ್ತಾರೆ. ಭೂದೇವಿ ಹಾಗೂ ಅವಳ ಜೊತೆ ಇರುವ ದೇವತೆಗಳು ಕೂಡ ಪ್ರಸನ್ನರಾಗುತ್ತಾರೆ. ಬಾಗಿಲ ಬಳಿ ಇಡುವಂತ 2ನೇ ಪಿಂಡಕ್ಕೆ ಪಾಂದ ಎಂದು ಹೆಸರು. ಇಲ್ಲಿ ಪಿಂಡ ಇಡುವುದರಿಂದ ದ್ವಾರಸ್ಥ ಗೃಹ ದೇವತೆಗಳು ಪ್ರಸನ್ನರಾಗುತ್ತಾರೆ. 4 ಜಾಗ ಕೂಡುವ ಮಧ್ಯಭಾಗದಲ್ಲಿ ಇಡುವ ಪಿಂಡವನ್ನು ಕೀಚರ ಎಂದು ಕರೆಯುತ್ತಾರೆ. ಇಲ್ಲಿ ಪಿಂಡ ಇಡುವುದರಿಂದ ಭೂತಾದಿ ದೇವ ಯೋನಿಗಳು ಶಾಂತಿಯಾಗುತ್ತವೆ. ವಿಶ್ರಾಂತಿ ಪಡೆಯುವ ಸ್ಥಳದಲ್ಲಿ ಇಡುವ ಪಿಂಡವನ್ನು ಭೂತ ಪ್ರೇರಿತ ಪಿಂಡ ಎಂದು ಕರೆಯುತ್ತಾರೆ. ಇಲ್ಲಿ ಪಿಂಡ ಇಡುವುದರಿಂದ ಭೂತ ಪ್ರೇತ ಪಿಶಾಚ ರಾಕ್ಷಸ ಯಕ್ಷ ಅನ್ಯಾದಿ ದೇವತೆಗಳು ದಹನದ ಸಮಯದಲ್ಲಿ ಸಹಕರಿಸುತ್ತಾರೆ. ಚಿತೆ ಇಟ್ಟ ಜಾಗದಲ್ಲಿ ಇಡುವ ಪಿಂಡದಾನಕ್ಕೆ ಚಿತೆ ಎಂದೇ ಹೆಸರು. ಇದರಿಂದ ಪ್ರೇತಾತ್ಮ ಉತ್ಪತ್ತಿಯಾಗುತ್ತದೆ. ಇದರ ನಂತರ ಪ್ರೇತನಾಮದಿಂದ ಮಾಡುವ ಪಿಂಡದಾನದಿಂದ ಆ ಮೃತದೇಹ ಅಗ್ನಿಗೆ ಅಥವಾ ಭೂಮಿಗೆ ಆಹುತಿಯಾಗುವ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಇದರ ನಂತರ ಇನ್ನೊಂದು 3 ಪಿಂಡದಾನಗಳನ್ನು ಪ್ರಾಣ ಹೋದ ಕಡೆ, ಸ್ಮಶಾನದಿಂದ ಅರ್ಧ ದೂರದಲ್ಲಿ ಹಾಗೂ ಚಿತೆಯ ಮೇಲೆ ಇಡಬೇಕು. ಇದರಿಂದ ವಿಧಾತ, ಗರುಡಧ್ವಜ ಹಾಗೂ ಯಮದೂತರು ಪ್ರಸನ್ನರಾಗುತ್ತಾರೆ. 3ನೇ ಪಿಂಡದಾನ ಮುಗಿಯುತ್ತಿದ್ದಂತೆ ಮೃತಪಟ್ಟ ವ್ಯಕ್ತಿ ಶಾರೀರಿಕ ದೋಷಗಳಿಂದ ವಿಮುಕ್ತಿ ಪಡೆಯುತ್ತಾನೆ. ಅದರ ನಂತರ ಚಿತೆಯನ್ನು ಹಚ್ಚಲು ಒಂದು ವೇದಿಕೆಯನ್ನು ನಿರ್ಮಿಸಿ ಅದನ್ನು ಪೂಜಿಸಿ ವಿಧಿಪೂರ್ವಕವಾಗಿ ಅಗ್ನಿಯನ್ನು ಹಚ್ಚಿ ಹೂವು, ಅಕ್ಷತೆ ಕಾಳುಗಳಿಂದ ಅಗ್ನಿದೇವರನ್ನು ಪೂಜಿಸಿ ಈ ರೀತಿ ಪ್ರಾರ್ಥಿಸಬೇಕು. ತ್ವಂ ಭೂತ ಕೃಜಗ ದ್ವೋನೆ ತ್ವಂ ಲೋಕ ಪರಿಪಾಲಕಃ ಉಪಸಂಹರ ಕಸ್ತ ಸ್ಮದ್ದೇನಂ ಸ್ವರ್ಗಂ ಮೃತಂ ನಯ. ಈ ರೀತಿ ಅಗ್ನಿಯನ್ನು ಪೂಜಿಸಿ ದೇಹಕ್ಕೆ ಬೆಂಕಿ ಹಚ್ಚಬೇಕು. ಆ ದೇಹ ಅರ್ಧ ಸುಟ್ಟ ಬಳಿಕ ತುಪ್ಪವನ್ನು ಚಿತೆಯೊಳಗೆ ಆಹುತಿ ಮಾಡಬೇಕು. ಲೋಮಭ್ಯ ಸ್ವಾಹ. ಈ ಮಂತ್ರದಿಂದ ಯಥಾವಿಧಿ ಹೋಮ ನಡೆಸಬೇಕು. ಯಮ, ಅಂತಕ, ಮೃತ್ಯು, ಬ್ರಹ್ಮ, ಜಾತವೇದ ಎಂಬ ಹೆಸರುಗಳಲ್ಲಿ ಆಹುತಿಯನ್ನು ಕೊಟ್ಟು ಒಂದು ಆಹುತಿಯನ್ನು ಪ್ರೇತಕ್ಕೂ ಕೊಡಬೇಕು. ಇಲ್ಲಿ ಪ್ರೇತ ಅಂದರೆ ಮೃತಪಟ್ಟ ವ್ಯಕ್ತಿ. ಮೊದಲು ಆಹುತಿಯನ್ನು ಆಗಸದ ಕಡೆ ತೋರಿಸಿ ಅದರ ನಂತರ ಆಹುತಿಯನ್ನು ಚಿತೆಯ ಪೂರ್ವದ ಕಡೆ ತಂದು ಹಚ್ಚಬೇಕು. ಈ ರೀತಿ ಶಾಸ್ತ್ರಪೂರ್ವಕವಾಗಿ ಮೃತನ ಮಗ ಅಂತಿಮ ಸಂಸ್ಕಾರ ನಡೆಸಬೇಕು. ಕೇವಲ ಈ ಸಮಯದಲ್ಲಿ ಮಾತ್ರವೇ ಮೃತರ ಬಂಧುಗಳು ಅವರಲ್ಲಿರುವ ದುಃಖವನ್ನೆಲ್ಲ ತೋಡಿಕೊಳ್ಳಬೇಕು. ಆ ದೃಶ್ಯ ಪ್ರೇತಕ್ಕೆ ಸುಖವನ್ನು ಉಂಟುಮಾಡುತ್ತದೆ. ದೇಹ ಪೂರ್ತಿಯಾಗಿ ಸುಟ್ಟು ಹೋದ ನಂತರ ಅದೇ ಜಾಗದಲ್ಲಿ ಅಸ್ಥಿಶಾಂತಿ ಮಾಡಬೇಕು. ಅದರ ನಂತರ ಪ್ರೇತದ ದಾಹ, ಹಸಿವು ನೀಗಿಸಲು ಅದೇ ಜಾಗದಲ್ಲಿ ಪಿಂಡದಾನ ಮಾಡಬೇಕು. ಅಂತ್ಯ ಸಂಸ್ಕಾರ ಪೂರ್ತಿಯಾದ ನಂತರ ಪುತ್ರರು ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು. ಅದರ ನಂತರ ಅಲ್ಲಿರುವ ಎಲ್ಲರೂ ಕೂಡ ಮೃತ ವ್ಯಕ್ತಿಯ ಬಗ್ಗೆ ಒಳ್ಳೆ ಮಾತುಗಳನ್ನಾಡುತ್ತಾ ವಿಷ್ಣು ನಾಮಸ್ಮರಣೆ ಜಪ ಮಾಡುತ್ತಾ ಮನೆಗೆ ಹಿಂದಿರುಗಬೇಕು.
ಮನೆಯ ಮುಖದ್ವಾರದ ದಕ್ಷಿಣದ ಕಡೆ ಗೋಮೂತ್ರ ಹಾಗೂ ಬಿಳಿ ಸಾಸಿವೆಯನ್ನು ಇಡಬೇಕು. ಮನಸ್ಸಿನಲ್ಲಿ ವರುಣ ದೇವರನ್ನು ನೆನೆಸಿಕೊಂಡು ಒಂದು ಬೇವಿನ ಎಲೆ ಬಾಯಲ್ಲಿ ಹಾಕಿಕೊಂಡು ಅದನ್ನು ಅಗೆದು ಒಂದು ಗುಟುಕು ನೀರು ಕುಡಿದು ಅವರವರ ಮನೆಗೆ ಅವರವರು ಹಿಂದಿರುಗಬೇಕು. ಸೂರ್ಯೋದಯದ ನಂತರ ಮೃತಪಟ್ಟ ವ್ಯಕ್ತಿಯ ಪುತ್ರ ಅವರ ಮನೆ ಹೊರಗಾಗಲಿ ಏಕಾಂತ ಸ್ಥಳದಲ್ಲಾಗಲಿ ಮೃತ ವ್ಯಕ್ತಿ ಪ್ರತಿದಿನ ಓಡಾಡುತ್ತಿದ್ದ 4 ದಾರಿ ಕೂಡುವ ಮಧ್ಯ ಜಾಗದಲ್ಲಾಗಲಿ ಮಣ್ಣಿನ ಮಡಕೆಯಲ್ಲಿ ಹಾಲು ಹಾಗೂ ನೀರು ಇಡಬೇಕು. ಇದೇ ರೀತಿ 3 ದಿನಗಳ ಕಾಲ ಮಾಡಬೇಕು. ಯಾಕಂದ್ರೆ ಕೆಲವು ಮೂಢ ಪ್ರೇತಾತ್ಮಗಳು ಇನ್ನೂ ಮಮಕಾರ ಕಳೆದುಕೊಳ್ಳಲಾಗದೆ ಆ 3 ಜಾಗಗಳಲ್ಲಿ ತಿರುಗಾಡುತ್ತಿರುತ್ತವೆ. 10 ದಿನಗಳವರೆಗೂ ಪ್ರತಿದಿನ ಪ್ರೇತಾತ್ಮಕ್ಕೆ ಪಿಂಡದಾನ ಹಾಗೂ ಜಲದಾನ ಮಾಡುತ್ತಲೇ ಇರಬೇಕು. ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪ ಆಹಾರ ಜಾಸ್ತಿ ಮಾಡುತ್ತಿರಬೇಕು. ಅಂದ್ರೆ ಮೊದಲ ದಿನಕ್ಕಿಂತ 2ನೇ ದಿನ ಸ್ವಲ್ಪ ಊಟ ನೀರು ಜಾಸ್ತಿ ಇಡಬೇಕು. 3ನೇ ದಿನ ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕು. ಈ ರೀತಿ 10 ದಿನಗಳವರೆಗೂ ಮಾಡಬೇಕು. ಈ ಕೆಲಸವನ್ನು ಮಗ ಮಾಡಬೇಕು. ಮಗ ಇಲ್ಲದಿದ್ದರೆ ಗಂಡ ಅಥವಾ ಹೆಂಡತಿ ಮಾಡಬಹುದು. ಇಲ್ಲದಿದ್ದರೆ ಶಿಷ್ಯ ಅಥವಾ ಸಹೋದರ ಮಾಡಬೇಕು. ಪಿಂಡದಾನವನ್ನು ಸ್ಮಶಾನದಲ್ಲಾಗಲಿ ಅಥವಾ ಯಾವುದಾದರೂ ತೀರ್ಥದಲ್ಲಾಗಲಿ ಮಾಡಬಹುದು. ನೀವು ಪಿಂಡದಾನದಲ್ಲಿ ಯಾವ ಪದಾರ್ಥ ಬೇಕಾದರೂ ಇಡಬಹುದು. ಆದರೆ ಮೊದಲನೇ ದಿನ ಯಾವ ಪದಾರ್ಥ ಇಟ್ಟಿರುತ್ತೀರೋ ಅದೇ ಪದಾರ್ಥವನ್ನು 10 ದಿನಗಳವರೆಗೂ ಕೂಡ ಇಡಬೇಕು. ಹಾಗಾಗಿ ನಿಮ್ಮ ಶಕ್ತಿಗೆ ತಕ್ಕಂತೆ ಅಡುಗೆ ಮಾಡಿ ಪಿಂಡದಾನ ಮಾಡಿದರೆ ಒಳ್ಳೆಯದು. ಈ ಪಿಂಡವು 4 ಭಾಗಗಳಾಗಿ ವಿಭಜಿಸಲ್ಪಡುತ್ತದೆ. 2 ಭಾಗಗಳು ಮೃತನ ಶರೀರ ನಿರ್ಮಾಣಕ್ಕೆ, 1 ಭಾಗ ಯಮದೂತರಿಗೆ ಹಾಗೂ 1 ಭಾಗ ಮಾತ್ರ ಮೃತನ ಹೊಟ್ಟೆಗೆ ಸೇರುತ್ತದೆ. 9 ಹಗಲು 9 ರಾತ್ರಿ ಕಳೆದ ನಂತರ ಮೃತನಿಗೆ ಒಂದು ಶರೀರ ಏರ್ಪಡುತ್ತದೆ. ಆ ಶರೀರ 10ನೇ ದಿನದಂದು ಭಾರೀ ಹಸಿವಿನಿಂದ ಬಳಲುತ್ತಿರುತ್ತದೆ. ಇದುವರೆಗೂ ಇಟ್ಟ ಪಿಂಡದಿಂದ ಪ್ರತಿದಿನ ಒಂದೊಂದು ಅಂಗ ಮೃತನಿಗೆ ದೊರಕುತ್ತದೆ. 1ನೇ ದಿನ ತಲೆ, 2ನೇ ದಿನ ಕತ್ತು, 3ನೇ ದಿನ ತೋಳುಗಳು, 4ನೇ ದಿನ ಹೃದಯ, 5ನೇ ದಿನ ಬೆನ್ನು, 6ನೇ ದಿನ ನಾಭಿ, 7ನೇ ದಿನ ಗುಪ್ತಾಂಗ, 8ನೇ ದಿನ ಪುಷ್ಟಿ, 9ನೇ ದಿನ ತೊಡೆಗಳು, 10ನೇ ದಿನ ಕಾಲುಗಳು ಏರ್ಪಡುತ್ತವೆ. 10ನೇ ದಿನ ನೀವು ಮಾಡುವ ಪಿಂಡದಾನ ಈ ಎಲ್ಲ ದಿನಗಳಲ್ಲಿ ಮಾಡಿದ ಪಿಂಡದಾನಕ್ಕಿಂತ ಭರ್ಜರಿಯಾಗಿ ಇರಬೇಕು. ಯಾಕಂದ್ರೆ ಆ ದಿನ ಮೃತನ ಹಸಿವು ತಡೆಯಲಾಗದಷ್ಟು ಇರುತ್ತದೆ. ಆ ವ್ಯಕ್ತಿ ಬದುಕಿರುವಾಗ ಇಷ್ಟಪಟ್ಟು ತಿಂದಂತ ಪ್ರತಿ ಪದಾರ್ಥವನ್ನು ಅಡುಗೆ ಮಾಡಿ ಬಡಿಸಬೇಕು. ಆ ಪ್ರೇತಾತ್ಮ ಹೊಟ್ಟೆ ತುಂಬ ಊಟ ತಿನ್ನುವುದು 11 ಹಾಗೂ 12ನೇ ದಿನದಂದು ಮಾತ್ರನೇ. ಈ ದಿನಗಳಲ್ಲಿ ಅವರ ಹೆಸರನ್ನು ಕರೆಯಬಾರದು. ಅವರ ಹೆಸರಿಗೆ ಬದಲಾಗಿ ಪ್ರೇತ ಎಂದು ಉಚ್ಚರಿಸಬೇಕು. 13ನೇ ದಿನದಂದು ಪ್ರೇತಾತ್ಮದ ನರಕಲೋಕ ಪ್ರಯಾಣ ಶುರುವಾಗುತ್ತದೆ. ಅದರ ನಂತರ ಆ ಪ್ರೇತಾತ್ಮದ ಕರ್ಮಾನುಸಾರ ನರಕಲೋಕದಲ್ಲಿ ಶಿಕ್ಷೆಗಳು ಕೊಡಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.